ನಡೆಯುವಂಥ ಪ್ರಕ್ರಿಯೆ ಇದ್ರಿ. ಸೊ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಇಲೆಕ್ಷನ್ ಇರೋದು ಮೊದಲ ಫಿಕ್ಸ್ ಮಾಡಿದ್ವಿ. ಆ ಪ್ರಕಾರ ಜನರಲ್ ಬಾಡಿ ಎಲ್ಲ ಮುಗೀತ್ರಿ. ಅದೊಂದು ವಿಶೇಷವಾಗಿ ಎಲ್ಲರೂ ಬರ್ತಾರೋ. ಈ ಸಲ ಇಲೆಕ್ಷನ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರಿ. ಸೊ ಜನರಲ್ ಬಾಡಿ ಸಮಾಧಾನಲೆ ಶಾಂತಲೆ ಮುಗೀತು. ಅದಕ್ಕೆ ಒಳ್ಳೇದಾಯ್ತು. ಅಲ್ಲ, ಇನ್ವೈಟೇಷನ್ ಎಲ್ಲರಿಗೂ ಈಗ ಮೋಸ್ಟ್ಲಿ ಲಕ್ಷ್ಮಣ್ ಸಹೋದರ್ ಬೆಂಗಳೂರಿಗೆ ಹೋಗಿದಾರೆ ಕಾಣ್ತೈತ್ರಿ. ಹಿಂಗೆಲ್ಲ ಕೆಲವು ಮಂದಿ ಉಳಿದಿರ್ಬೇಕ್ರಿ ಯಾವ ಅನೇಕ ಬೇರೆ ಬೇರೆ ಕಾರಣದಿಂದ. ಸೊ ಅದಕ್ಕೆ ವಿಶೇಷ ಜನರಲ್ ಬಾಡಿಗೆ ಎಲ್ಲರೂ ಬರೋದಿಲ್ಲ, ಒಂದ್ಸಲ ಅಬ್ಸೆಂಟ್ ಇದ್ದೇ ಇರ್ತಾರೆ. ಸೊ ಅದಕ್ಕೆ ಜನರಲ್ ಬಾಡಿ ಸಮಾಧಾನ ಮುಗಿತ್ರಿ. ಅಕ್ಟೋಬರ್ 19ನೇ ತಾರೀಕು ಇಲೆಕ್ಷನ್ ಫಿಕ್ಸ್ ಆಗೈತಿ. ಎಲ್ಲ ಕಡೆ ಪ್ರಚಾರ ಮಾಡತ್ತೀರಿ. ಇನ್ನೊಂದು ಕೆಲವೊಂದು ತಾಲೂಕು ಉಳಿದಿದ್ದು ರಾಯಬಾಗ್, ಕಿತ್ತೂರು, ಬೈಲಹೊಂಗಲ, ನಿಪ್ಪಾಣಿ ಅದು 5, 6, 7 ತಾರೀಕು ಅವನು ಆಗಸ್ಟ್ ಒಳಗೆ ಮಾಡತ್ತೀರಿ. ಅಷ್ಟಾತಂದ್ರೆ ಆಲ್ಮೋಸ್ಟ್ ಎಲ್ಲ ತಾಲೂಕು ಮುಗಿತಾವ್ರಿ. ಕೊಲ್ಲಾಪುರ ಜಿಲ್ಲೆಯಲ್ಲಿ ಮೀಟಿಂಗ್ ಇಲ್ಲ, ಅದು ಬೇರೆ ವಿಚಾರಕ್ಕೆ ಯಾವುದೋ ಒಂದು ಪೂಜ್ಯ ಸ್ವಾಮೀಜಿ ಅವ್ರು ಕರೆದಿದ್ರಿ. ಮೀಟಿಂಗ್ ಆಯ್ತು. ಎಲ್ಲರೂ ನಮ್ಮವ್ರು ಹೋಗಿದ್ರಲ್ರ, ನಮ್ಮ ಕಡೆ ಇದ್ದವ್ರು ಹೋಗಿದ್ರು, ಬೇರೆದವ್ರು ಹೋಗಿದ್ರು. ಅಲ್ಲೆಲ್ಲ ಇಲ್ಲಿ ಬೆಳಗಾವಿದಾಗ ಬಂದಿನ ಹಾಸ್ಟೆಲ್ ಕಟ್ಬೇಕಾದ್ರೆ ಅದು ಚರ್ಚೆ ಆಯ್ತು. ಮತ್ತು ಅಲ್ಲಿ ಸಭೆ ಸೇರಿದಾಗ ಪೊಲಿಟಿಕಲ್ ಚರ್ಚೆಗಳು ಆಟೋಮೆಟಿಕ್ ಆಗೇ ಆಗ್ತಾವ್ರೆ. ಅದಕ್ಕೆ ಅಲ್ಲಿ ಬಂದ ನಂತರ ಮತ್ತು ನಾವು ಅಣ್ಣ ಸಾಹೇಬ್ ಜೊಲ್ಲೆ, ಮಾಂತೇಶ್ ಜೋಡಗೌಡರು ಎಲ್ಲರೂ ಕೂಡ ಅಧ್ಯಕ್ಷರು ಎಲ್ಲ ಒಂದು ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಮುಂದೆ ಏನು ಮಾಡ್ಬೇಕಂತೇಳಿ ಅದಕ್ಕೆ ಈಗ ಅಗದಿ ಸಮಾಧಾನಲೆ ಶಾಂತಲೆ ಇಲೆಕ್ಷನ್ ಆಗ್ತಿದೆ. ಒಂದು 2-3 ತಾಲೂಕು ಇಲೆಕ್ಷನ್ ಆದರೂ ಆಗ್ಬೋದು ಅಂತ ಹಿಂಗೆ ಲೆಕ್ಕದಾಗ ಅದು ರೀ. ಎಲ್ಲನೂ ಅನ್ಅಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ. ಯಾವ ಆಗೋದಿಲ್ಲ ಅವ್ನು ಚುನಾವಣೆ ಮಾಡ್ತಾರೆ. ಆಗಿದ್ದಾರೆ. ಮತ್ತು ಕೆಲವೊಂದು ಕಡೆ ಈಗ ಚುನಾವಣೆ ಜೋರಾಗಿ ಆಗ್ಬೋದು ರೀ. ನೀವು ಅಂದಂಗೆ ಈಗ ಎಲ್ಲರಿಗೂ ನಿಲ್ಬೇಕಂತ ಆಸೆ ಆಗಿದೆ. ಕೆಲವೊಂದು ಕಡೆ ಸಮಾಧಾನಲೇ ಇಲೆಕ್ಷನ್ ಆಗ್ಬೋದು, ಅಂದ್ರೆ ಕೆಲವೊಂದು ಕಡೆ ನಾಮಕೆ ವಾಸ್ತೆ ಇಲೆಕ್ಷನ್ ಆಗ್ಬೋದು, ಕೆಲವೊಂದು ಕಡೆ ಜೋರಾಗಿ ಆಗ್ಬೋದು. ಮತ್ತು ಎಲ್ಲರೂ ಈಗ ಡಿಸಿಷನ್ ನಿಲ್ಬೇಕಂತ ನೀವು ನೋಡತ್ತೀರ. MLAಗಳು, ex-MLAಗಳು, ಬೇರೆ ಬೇರೆ ಎಲ್ಲ ಲೀಡರ್ಸ್ಗಳೆಲ್ಲ ಬರ್ಬೇಕಂತಾರೆ. ಆದ್ರೆ ನಮ್ದು ಏನಿಲ್ಲ ರೀ. ಸತೀಶ್ ಜಾರಕಿಹೊಳಿ ಅವ್ರ ಲೀಡರ್ಶಿಪ್ ಇರ್ಬೋದು, ಪ್ರಭಾಕರ್ ಕೋರೆ ಅವ್ರು ಇರ್ಬೋದು ರೀ, ಲಕ್ಷ್ಮಣ್ ಸವದಿ ಅವ್ರು ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ, ಇದೆಲ್ಲ ಒಂದು ಗುಂಪಾಕಿ ಸೇರಿ ನಾವು ಮೊದಲಿಂದ ಒಂದು ಟೀಮ್ ಮಾಡಿದ್ವಿ. ಅದೇ ಟೀಮ್ ಪ್ರಕಾರ ಹೊಂಟಿದ್ದು. ಆ ಟೀಮಲ್ಲಿ ಏನೂ ಭಿನ್ನಾಭಿಪ್ರಾಯ ಇಲ್ಲ, ವ್ಯತ್ಯಾಸ ಇಲ್ಲ, ಎಲ್ಲರೂ ಕೂಡ ಮಾಡ್ತಾರೆ. ಡೈರೆಕ್ಟರ್ ನೀವು ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ, ಡೈರೆಕ್ಟರ್ ಮತ್ತು ನಿರ್ಮಾಪಕರು ಜೊಲ್ಲೆ ಅವರು ಮತ್ತು ನೀವು ಅಂತ ಹೇಳ್ತಾರೆ. ಏನ್ರಿ ಅಲ್ಲ, ಈ ಒಂದು ಎಲ್ಲದರದ್ದು ಡೈರೆಕ್ಟರ್ ಬರೀ ಅವರೇ ಹೇಳ್ತಾರೆ ಆಕ್ಟಿಂಗ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ, ಅದೇ ಮನುಷ್ಯ ಸಂಕೇಶನು ಹುಕ್ಕಿರಾಗ ಸ್ಟೇಟ್ಮೆಂಟ್ ಇತ್ತಲ್ಲ. ಆದ್ರೆ ಹೇಳಿದ್ದಾರದು ಏನಿಲ್ಲ. ಎಲ್ಲರೂ ಡೈರೆಕ್ಟರ್, ಎಲ್ಲರೂ ಪ್ರೊಡ್ಯೂಸರ್, ಎಲ್ಲರೂ ಆಕ್ಟರ್ ಆಗಿರಿ. ಅದಕ್ಕೆ ಎಲ್ಲರೂ ಕೂಡ ಮಾಡತ್ತೀರಿ. ಒಟ್ಟು ಎಲ್ಲ DCS ಬ್ಯಾಂಕ್ ನೀವು ನೋಡ್ದಂಗೆ ದೊಡ್ಡ ಬ್ಯಾಂಕ್ ಐತ್ರಿ. ಮುಂದಿನ ದಿನಮಾನ ಇನ್ನೂ ಬ್ಯಾಂಕ್ ಗಟ್ಟಿಯಾಗಿ ಉಳಿದು ರೈತರಿಗೆ, ಗ್ರಾಹಕರಿಗೆ, ನೌಕರರಿಗೆ ಎಲ್ಲರಿಗೂ ಏನು ಒಳ್ಳೇದು ಮಾಡಕ್ಕೆ ಮಾಡ್ತೀವಿ. ಸುಮ್ಮ ಅಪಪ್ರಚಾರಕ್ಕೋ ರಾಜಕೀಯಗೋ ಏನಾರು ಮಾತಾಡ್ತಾರೆ. ಅವ್ರಿಗೇನು ನಾವು ಬಾಯಿ ಮುಚ್ಚಕ್ಕೂ ಆಗೋದಿಲ್ಲ. ಅವೆಲ್ಲ ನಡೆಯೋ ಒಟ್ಟು ಬ್ಯಾಂಕ್ ಚಲೋ ಐತಿ, ಮುಂದೆ ಚಲೋ ನಡಿತೈತ್ರಿ. ಮಂದಿ ಬೈಕೆ ಇದೆ ರೀ. ನಾನು ಮೊದಲೇ ಹೇಳಿದನು, ನಾ DCS ಬ್ಯಾಂಕು ಇಲೆಕ್ಷನ್ ನಿಲ್ಲುವುದಿಲ್ಲ, DCS ಬ್ಯಾಂಕ್ ಅಧ್ಯಕ್ಷ ಆಗೋದಿಲ್ಲ. ಮುಂದಿನ ದಿನಮಾನದಲ್ಲಿ ನಾನು ನಿಮ್ಮ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತನು. ಯಾಕಂದ್ರೆ ಮುಂದೆ ಬರುವಂಥ ಅಧ್ಯಕ್ಷರು, ಉಪಾಧ್ಯಕ್ಷ ಏನೂ ಇದ್ದರೂ ಲಿಂಗಾಯತ್ ಸಮಾಜಕ್ಕೆ ಮೀಸಲವಾಗಿ ಇಡ್ತೀವಿ. ಲಿಂಗಾಯತ್ ಸಮಾಜನ ಅಧ್ಯಕ್ಷ ಮಾಡ್ತೀವಿ, ಉಪಾಧ್ಯಕ್ಷ ಅವ್ರಿಗೆ ಮಾಡ್ತೀವಿ. ನಾವು ಯಾರು ಫ್ಯಾಮಿಲಿಯಿಂದ ಅಧ್ಯಕ್ಷ ಆಗೋಂಥ ಪ್ರಶ್ನೆನೇ ಬರೋದಿಲ್ಲ. ಸರ್, ಈಗ ಹಿರಣ್ಯಕೇಶಿ ಶುಗರ್ ಫ್ಯಾಕ್ಟರಿ ವಿಚಾರದಲ್ಲಿ ಸರ್, ಕಟ್ಟಿ ಅವರು ಮತ್ತು AB ಪಾಟೀಲ್ ಇತ್ತೀಚೆಗೆ ಒಂದಾಗಿ ನಾವು ಒಂದಾಗಿರ್ತೀವಿ ಮತ್ತು ನಮ್ಮ ತಾಲೂಕಿಗೆ ಯಾರು ಬರ್ಲಾರ್ದಂಗೆ ನಾವು 4 ದಿಕ್ಕಿಗೆ ಕಾಯ್ತೀವಿ ಅಂತ ಹೇಳಿ ಯಾರು ಅವ್ರ ತಾಲೂಕಿಗೆ ಹೊರಟಿದ್ರು ಸರ್? ಅಲ್ಲ, ಈಗ ನೋಡ್ರಿ, ಎಲ್ಲರೂ ಬೆಳಗಾವಿ ಜಿಲ್ಲೆದವ್ರ, ಎಲ್ಲರೂ ಕರ್ನಾಟಕ ರಾಜ್ಯದವ್ರ. ನೀವು ಹೊರಗಿನವರನ್ನು ಶಬ್ದನ ಉಪಯೋಗ ಮಾಡಬಾರ್ದು. ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿನ ಅಣ್ಣಾ ಸಾಹೇಬ್ ಜೊಲ್ಲೆ ಪಾಪ ಈಗಾಗಲೇ 100 ಕೋಟಿ ರೂಪಾಯಿ ದುಡ್ಡು ಇನ್ವೆಸ್ಟ್ ಮಾಡಿ ಅದನ್ನು ಏನೋ ಅಪ್ಪನಗೌಡರು ಕಟ್ಟಿದಂಥ ಫ್ಯಾಕ್ಟ್ರಿ ಅದನ್ನು ಸರಿ ನಡೆಸಬೇಕು ಉದ್ದೇಶದಿಂದ ಮಾಡತ್ತಿದ್ರು. ಬೋರ್ಡ್ ಆಫ್ ಡೈರೆಕ್ಟ್ರು ಮತ್ತು ಅವ್ರು ವ್ಯತ್ಯಾಸ ಬಂದು ಮೊದಲು ಈ ಕಡೆ ಬಂದರು, ಈಗ ಹೊಳ್ಳಿ ಮತ್ತು ಆ ಕಡೆ ಹೋದರು. ಅದಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಅಂದ್ರೆ ನಾನು 100 ಕೋಟಿ ಹಾಕಿದ್ದೀನಿ, ಇನ್ನೂ 300 ಕೋಟಿ ಹಾಕಬೇಕಾಯ್ತು, ನಾನು ಹಾಕೋದಿಲ್ಲ, ಮತ್ತು ಅವರೇ ನಡೆಸ್ಕೊಂಡು ಹೋಗ್ಲೇಬೇಕಾರೆ ಅದನ್ನು ಅಂತೇಳಿ ಹೇಳಿಕೆ ಅವ್ರು ಸುಮ್ಮನೆ ಅದಾರ. ಈಗ ಅದಕ್ಕೆ ನೋಡು, ನಾವು ನಾಳೆ ಸಂಕೇಶ್ವರಲ್ಲಿ ನಾನು ಅಣ್ಣಾ ಸಾಹೇಬ್ ಜೊಲ್ಲೆ ನಮ್ಮ BJP ಮುಖಂಡರ ಜೊತೆ ಇಲೆಕ್ಟ್ರಿಕ್ ಸೊಸೈಟಿಗೆ ಸಂಬಂಧಪಟ್ಟ ಒಂದು ಮೀಟಿಂಗ್ ಮಾಡ್ತಾ ಇದ್ದೀರಿ. ಅಲ್ಲಿ ಏನೇನು ಚರ್ಚೆ ಆಗ್ತೈತೆ ನೋಡೋಣ. ರಾಜಕೀಯ ವ್ಯತ್ಯಾಸ ಮತ್ತೆ ಆರಾಮ ಆಗ್ತೈತಿ? ಇಲ್ಲ, ವ್ಯತ್ಯಾಸ ಏನಿಲ್ಲ ರೀ. ನೋಡಿ, ಕೆಲವೊಂದು ವಿಚಾರದಾಗ ಭಿನ್ನಾಭಿಪ್ರಾಯ ಇರ್ತಾವೆ. ಅವ್ರ ವಿಚಾರ ಬೇರೆ ಇರ್ತಾವೆ, ನಮ್ಮ ವಿಚಾರ ಬೇರೆ ಇರ್ತಾವೆ. ಅದಕ್ಕೋಸ್ಕರ ಮತ್ತು ಇಲೆಕ್ಷನ್ ಇದ್ದಾಗ, ಇಲೆಕ್ಷನ್ ಬಂದಾಗ, ಇಲೆಕ್ಷನ್ ತನಕ ವ್ಯತ್ಯಾಸಗಳು ಬಂದೇ ಬರ್ತಾವೆ. ಇಲೆಕ್ಷನ್ ಮುಗಿದ ನಂತರ ಮತ್ತೆಲ್ಲರೂ ಕೂಡಿ ಇರುವಂಥ ಪ್ರಸಂಗ ಬರ್ಬೋದು. ಅದಕ್ಕೆ ಭಿನ್ನಾಭಿಪ್ರಾಯ ಬರ್ತಾವೆ. ಅಂಥದಕ್ಕಿಂತ ಭಾಳ ದ್ವೇಷ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ, ಆಗೋದಿಲ್ಲ ರೀ. ಚಿತ್ತೂರಿನಲ್ಲಿ ಯಾರು ಅಭ್ಯರ್ಥಿ? ಈಗ ನಾವೆಲ್ಲರೂ ಈಗ ಕೆಲವೊಂದು ಏನು ಮಾಡಿದ್ದೀವಿ ರೀ, ಆಕ್ಟಿವ್ ಆಗಿರುವಂಥದ್ದು, ಅವ್ರೇನಾದ್ರೂ ನಿಮ್ಮನ್ನು ಸಂಪರ್ಕಿಸಿದ್ರು? ಎಲ್ಲ ಮಾಡ್ತಾ ಇದ್ದೀರಿ. ನಾ ಏನಿಲ್ಲ, ನಮ್ಗೇನು ಅವ್ರು ಸಂಪರ್ಕ ಮಾಡಿಲ್ಲ ರೀ. ನಮ್ಮ ಕ್ಯಾಂಡಿಡೇಟ್ ಅರವಿಂದ್ ಪಾಟೀಲ್ ಅದಾರ, ಅವ್ರು ಮಾಡಕತ್ತಾರ ರೀ. ಆಚೆ ಕಡೆ ಮತ್ತು ಯಾರು ನಿಲ್ತಾರೋ ಏನು ಮಾಡ್ತಾರೆ. ರಾಮದುರ್ಗ ನಮ್ಮ ಕ್ಯಾಂಡಿಡೇಟ್ ಈಗಾಗಲೇ ಒಂದು ಸ್ವಲ್ಪ ಹೋಗೆಲ್ಲ ಮೀಟಿಂಗ್ ಮಾಡಿ ಬಂದಿದ್ದಾರೆ. ಅಶೋಕ್ ಪಟೇಲ್ ಅವರು ಕೂಡ ತಾನೇ ಅವರು ಈಗ ಅವರು ನಿಲ್ತಾರಂತ ಸುದ್ದಿ ಇದ್ದಾರೆ.
ಸೊ ನಮ್ಮ ಕ್ಯಾಂಡಿಡೇಟ್ ನಾವು ಆಗಸ್ಟಲ್ಲಿ ಹೇಳ್ತೀವಿ ನಾವು ರೀ ನಮ್ಮ ಕ್ಯಾಂಡಿಡೇಟ್ ವಿಶೇಷವಾಗಿ MLA ಗಳು ಬಹಳ ಜನ ನಮ್ಮೆಲ್ಲಕ್ ರೆಡಿ ಆಗಿದ್ದಾರೆ ಅವ್ರನ್ನ ಮನವೊಲಿಸಿ ಏನ್ ಈ ಸಲ ಏನಾರ ಏ MLA ಹೆಂಗ್ ಮನವೊಲಿಸೋರು ನೀವು ರೀ ಅಲ್ರಿ ಏನ್ ವಿಶೇಷ ಸರ್ MLA ಈ ಕಡೆ ಒಲವು ತೋರ್ತಾರೆ ಏನಾದ್ರು ಅನುದಾನ ಈಗ DCC ಬ್ಯಾಂಕ್ ರೀ ಮಾಂತೇಶ್ ಒಂದ್ 30 ವರ್ಷದಿಂದ ಇವರು ಅದಾರ್ರಿ ಏನ್ ವಿಶೇಷ ಅವ್ರನ್ನ ಕೇಳ್ಬೇಡಿ ನನಗ ಗೊತ್ತಾಗತ್ತೆ ಎಲ್ಲಾರು ಯಾಕೆ ನಿಲ್ಲಕ್ ಓಡಾಡತ್ತಾರೋ ಏನೋ ತಿಳೋ ಚಿಕ್ಕೋಡಿಗ್ರಿ ಎಲ್ಲ ಈ ಅಂದ್ರೆ ಯಾಕೆ ಈಗ ನೋಡ್ರಿ ನಮ್ಮಲ್ಲೆಲ್ಲ ನಾವು ನಮ್ಮ ಸೆಕೆಂಡ್ ಲೈನ್ ಲೀಡರ್ಗಳಿಗೆಲ್ಲ ಬೆಳೆಸಿ ಅವ್ರಿಗೆಲ್ಲ ಅವಕಾಶ ಕೊಡ್ತಿದ್ವಿ ಎಲ್ಲಾರು ಹಂಗ್ ಮಾಡಿ ಚಲೋ ಈಗ ಅವ್ರು ಅಕಸ್ಮಾತ್ ನಿಲ್ತು ಅಂದ್ರೆ ನಮ್ಗೆ ಏನು ಮಾಡಕ್ ಆಗೋಲ್ಲ ಅಂದ್ರೆ ಕ್ವಶನ್ ಮಾಡಕ್ ಬರೋದಿಲ್ಲ ಅವ್ರ ಡಿಸಿಷನ್ ಬಿಟ್ಟಿದ್ದಾರೆ ಅಂದ್ರೆ MLA ಗಳು